ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೋಡದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಜಿ ಸಲ್ಲಿಸಿ 2023-24ನೇ ಸಾಲಲ್ಲಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಮತ್ತು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದೇ ಪರವಾಗಿ ಏನಂದರೆ ಒಂದು ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಕೆ ಮಾಡಿದರು ಇಬ್ಬರು ವಿದ್ಯಾರ್ಥಿಗಳು. ಅದರ ಪ್ರಕಾರ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಮಾಡೋದಕ್ಕೆ ಹೈಕೋರ್ಟ್ ಕೂಡ ಗರಂ ಆಗಿ ಏನಪ್ಪ ಅಂದರೆ ಈ ವಿಚಾರಣೆಯನ್ನು ಇದೇ 14ಕ್ಕೆ ಮುಂದೂಡಲಾಗಿತ್ತು. ಸೊ ಆಲ್ರೆಡಿ ಈಗ 14ನೇ ತಾರೀಕು ವಿಚಾರಣೆಯನ್ನು ಕೂಡ ನಡೆದಿರ್ತಕ್ಕಂಥ ಹೈಕೋರ್ಟ್ ಏನು ಮಾಡಿದೆ ಅಂದರೆ ಒಂದು ಅಫಿಡೇವಿಟ್ನ ಕೂಡ ಸಲ್ಲಿಕೆ ಮಾಡಲಿಕ್ಕೆ ತಿಳಿಸಿದೆ ರಾಜ್ಯ ಸರ್ಕಾರಕ್ಕೆ. ಏನಪ್ಪ ಅಂದರೆ ನೀವು 6,700 ಕೋಟಿ ರೂಪಾಯಿ ಆಲ್ರೆಡಿ ಈಗ ನಿಮ್ಮ ಹತ್ರ ಬಜೆಟ್ ಇದೆ, ಅದನ್ನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯಕ್ಕೆ ಎಷ್ಟು ಖರ್ಚು ಮಾಡಿದರೆ ಅದರದೊಂದು ವಿವರವಾಗಿರ್ತಕ್ಕಂಥ ಮಾಹಿತಿನ ಕೊಡಿ ಅಂತ ಕೊಟ್ಟಿತ್ತು. ಆ ಬಗ್ಗೆ ವಿವರ ಸಲ್ಲಿಸಲಿಕ್ಕೆ ಏನಪ್ಪ ಅಂದರೆ ನಿರ್ದೇಶನ ಕೂಡ ರಾಜ್ಯ ಸರ್ಕಾರಕ್ಕೆ ನೀಡಿತ್ತು. ಸೊ ಅದ್ರ ಬಗ್ಗೆ ಏನಪ್ಪ ಅಂದರೆ ಈಗ ಆಯಾ ದಿನವೇ ದುಡಿದು ತಿಂತಕ್ಕಂಥ ಬಡವರ್ಗದ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿಗಳನ್ನ ಕಳೆದ 10 ತಿಂಗಳಿಂದ ಶೈತ್ಯಾಗಾರದಲ್ಲಿ ಇರಿಸಿ ನಿಮ್ಮ ನಿಲುವು ಭಯಾನಕವಾಗಿದೆ ಅಂತ ಕೂಡ ಆಘಾತ ವ್ಯಕ್ತಪಡಿಸಿರ್ತಕ್ಕಂಥ ಹೈಕೋರ್ಟು ಆದಷ್ಟು ಬೇಗನೆ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಧನ ಸಹಾಯವನ್ನು ಆಲ್ರೆಡಿ ಕೋರ್ಸ್ ಮುಗಿದು ಮತ್ತೆ ಹೊಸ ಕೋರ್ಸ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ ಕೂಡ ನೀವೇನಂದರೆ ಶೈಕ್ಷಣಿಕ ಧನ ಸಹಾಯನ ಬಿಡುಗಡೆ ಮಾಡಿಲ್ಲ ಅಂದರೆ ಏನು ಮಾಡ್ತಾಯಿದೆ ರಾಜ್ಯ ಸರ್ಕಾರ ಅನ್ನೋದು ಚಾಟಿ ಬಿ ಕೂಡ ಬೀಸಿತ್ತು. ಸೊ ಅದರ ಪ್ರಕಾರ ಈಗ ಅವರು ರಾಜ್ಯ ಸರ್ಕಾರದವರು ಕೂಡ ಬಜೆಟ್ನ ರಿಲೀಸ್ ಮಾಡಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಕೂಡ ಅಫಿಡವಿಟ್ನ ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕಟ್ಟಡ ಕಾರ್ಮಿಕರ ಮಕ್ಕಳು ಏನಪ್ಪ ಅಂದರೆ ಆರ್ಥಿಕ ಸಂಕಷ್ಟದಿಂದ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೇನಪ್ಪ ಅಂದರೆ ಶಿಕ್ಷಣ ಧನ ಸಹಾಯನ ಪಾವತಿಸಲೇಬೇಕು. ಇದು ಅವ್ರಿಗೇನಪ್ಪ ಅಂದರೆ ಅನುಕೂಲ ಮಾಡಿಕೊಡಬೇಕು ಅಂತ ಕೂಡ ಹೈಕೋರ್ಟ್ ಕೂಡ ಮಧ್ಯಂತರ ಆದೇಶ ಕೂಡ ನೀಡಿತ್ತು. ಸೊ ಅದನ್ನು ಪಾಲನೆ ಆಗಿಲ್ಲ. ಸೊ ಹಾಗಾಗಿ ಈ ಅಂಶದ ಮಾತಿಗೆ ಸಿಟ್ಟಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳು ಕೂಡ ಮಧ್ಯಂತರ ಆದೇಶ ಜಾರಿಗೆ ಮಾಡಿ ವಿಫಲ ಆಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ವಿರುದ್ಧ ಹರಿಹಾಯ್ದಿದ್ದು ಅಲ್ಲದೆ ಮುಂದಿನ ವಿಚಾರಣೆ ಒಳಗಾಗಿ ನಿಮ್ಮ ಏನೇನು ನಿಲುವಿದೆ ಅದನ್ನು ಪ್ರಕಟ ಮಾಡಬೇಕು, ಹಾಗೆ ವಿವರವಾಗಿರ್ತಕ್ಕಂಥ ಮಾಹಿತಿನ ಕೊಡಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸಲ್ಲಿಸಿ ಆದಷ್ಟು ಬೇಗನೆ ಬಜೆಟ್ ಕೂಡ ರಿಲೀಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಸೊ ಮುಂದಿನ ಹಿಯರಿಂಗ್ ಯಾವಾಗಿದೆ ಅದನ್ನು ತಿಳ್ಕೊಂಡು ನಿಮಗೆ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ಸೊ ಆದಷ್ಟು ಬೇಗನೆ ಎಲ್ಲರಿಗೂ ಕೂಡ ಕಟ್ಟಡ ಕಾರ್ಮಿಕರ ಶೈಕ್ಷಣಿಕ ಧನ ಸಹ ಅವರ ಅಕೌಂಟಿಗೆ ಜಮಾ ಆಗಲಿ ಅಂತ ಆಶಿಸ್ತೀನಿ. ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ತಪ್ಪದೆ ನನಗೇನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.